ಹಲೋ ಮಕ್ಕಳೇ, ನಾನು ಪರಿಮಳ. ನಾನು ನೋವೊನೆಸಿಸ್ ಅನ್ನೋ ಕಂಪನಿಯಲ್ಲಿ ಫುಡ್ ಸೈಂಟಿಸ್ಟ್ ಅಥವಾ ಫುಡ್ ಟೆಕ್ನಾಲಜಿಸ್ಟ್ ಅಂದರೆ ಆಹಾರ ತಂತ್ರಜ್ಞೆ ಅಥವಾ ಆಹಾರ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಾ ಆಹಾರ ತಂತ್ರಜ್ಞೆ ಅಥವಾ ವಿಜ್ಞಾನಿ ಏನು ಮಾಡ್ತಾರೆ ಅಂತ? ನಾವು ನಮ್ಮ ಪ್ರಯೋಗಶಾಲೆಯಲ್ಲಿ ದಿನನಿತ್ಯದಲ್ಲಿ ಆಹಾರವನ್ನು ಹೇಗೆ, ಅದರ ಗುಣಮಟ್ಟ ಹೇಗೆ ಹೆಚ್ಚಿಸಬಹುದು, ರಾಸಾಯನಿಕ ವಸ್ತುಗಳನ್ನು ಅದರಿಂದ ಹೇಗೆ ತೆಗೆಯೋದು ಹಾಗೂ ಅದನ್ನು ಆರೋಗ್ಯಕರವನ್ನಾಗಿ ಹೇಗೆ ಮಾಡೋದು ಮತ್ತು ಕಡಿಮೆ ವಸ್ತುಗಳನ್ನು ಉಪಯೋಗಿಸಿ ಹೆಚ್ಚು ಆದಾಯ ಬರೋ ರೀತಿಯಲ್ಲಿ ಅದನ್ನು ಹೇಗೆ ಉತ್ಪಾದನೆ ಮಾಡೋದು, ಅದರ ಪೌಷ್ಟಿಕಾಂಶಗಳನ್ನು ಹೇಗೆ ಸಂರಕ್ಷಣೆ ಮಾಡೋದು ಅನ್ನೋದ್ರ ಬಗ್ಗೆ ಪ್ರಯೋಗ ನಡೆಸ್ತಾ ಇರ್ತೇವೆ. ಮಕ್ಕಳೇ, ನಮ್ಮ ಆಹಾರವನ್ನು ಯಾರು ಉತ್ಪಾದನೆ ಮಾಡ್ತಾರೆ ಅಂತ ಗೊತ್ತಾ? ನಮ್ಮ ದವಸ ಧಾನ್ಯ ಆಗಿರ್ಬೋದು, ಹಣ್ಣು ಹಂಪಲುಗಳನ್ನು ಮತ್ತು ತರಕಾರಿಗಳನ್ನು ಯಾರು ಉತ್ಪಾದನೆ ಮಾಡ್ತಾರೆ? ನಮ್ಮ ರೈತರು ನಮ್ಮೆಲ್ಲರಿಗೂ ಅನ್ನದಾತರು. ಪ್ರಾರಂಭದಲ್ಲಿ ಮಾನವರು ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡ್ತಾ ಇದ್ರು ಅಥವಾ ಬೇಟೆ ಆಡಿ ತಮ್ಮ ಆಹಾರವನ್ನು ಪಡ್ಕೊತಾ ಇದ್ರು. ನಂತರ ಅವ್ರಿಗೆ ತಿಳಿಯಿತು ನದಿ ತೀರದಲ್ಲಿರುವಂತಹ ಮಣ್ಣಿನಲ್ಲಿ ಹೆಚ್ಚು ಫಲವತ್ತತೆ ಇದೆ ಅಂತ. ಆಗ ಅವ್ರ ಹತ್ರ ಇದ್ದಂತಹ ಬೀಜಗಳನ್ನು ಆ ಒಂದು ಫಲವತ್ತಾದ ಮಣ್ಣಿನಲ್ಲಿ ಬಿತ್ತನೆ ಮಾಡಿ ಬೆಳೆಯನ್ನು ಬೆಳೆಯಲು ಪ್ರಾರಂಭ ಮಾಡಿದರು. ಅದೇ ನಮ್ಮ ಹೆಚ್ಚಿನ ಪ್ರಾಚೀನ ನಾಗರಿಕತೆಗಳ ಒಂದು ಉಗಮ ಆಯಿತು. ಪ್ರಾರಂಭದಲ್ಲಿ ರೈತರು ಹಣ್ಣು ಹಂಪಲು, ದವಸ ಧಾನ್ಯ ಹಾಗೂ ತರಕಾರಿಗಳನ್ನು ತಮ್ಮ ಮನೆ ಬಳಕೆಗೆ ಮಾತ್ರ ಬೆಳೆಯುತ್ತಿದ್ರು. ಅದನ್ನು ನಾವು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಕರಿತೀವಿ. ನಂತರ ಜನಸಂಖ್ಯೆ ಕಾಲ ಕಳೆದಂತೆ ಹೆಚ್ಚಾಗ್ತಾ ಹೋಯಿತು. ಆಗ ತುಂಬ ಜನಕ್ಕೆ ಆಹಾರವನ್ನು ಒದಗಿಸಬೇಕಾದಂತಹ ಒಂದು ಸಂಗತಿ ಬಂತು. ಅದು ನಮಗೆ ಲಭ್ಯವಿರುವಂತಹ ಭೂಮಿ ಕಮ್ಮಿ ಭೂಮಿಯಲ್ಲಿ ಹೆಚ್ಚು ಒಂದು ಕೃಷಿಯ ಉತ್ಪನ್ನವನ್ನು ಹೇಗೆ ತೆಗೆಯೋದು ಅನ್ನೋ ಒಂದು ಸಮಸ್ಯೆ ಬಂದಾಗ ಅದು ಮುಂದೆ ಹಸಿರು ಕ್ರಾಂತಿಗೆ ಕಾರಣ ಆಯಿತು. ಮಕ್ಕಳೇ, ನನ್ನ ಬಳಿ ಈಗ ಒಂದು ಚಟುವಟಿಕೆ ಇದೆ. ನನ್ನ ಹತ್ರ 3 ಸವಾಲುಗಳಿದೆ. ಅದಕ್ಕೆ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಅದಕ್ಕೆ ಉತ್ತರವನ್ನು ಪಡ್ಕೊಂಡು ಬನ್ನಿ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಗೆ ಕಾರಣವಾದಂತಹ ಪ್ರಮುಖ ಬೆಳೆಗಳು ಯಾವುದು? ಎರಡನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನ ಕರೀತಾರೆ? ಮೂರನೇ ಪ್ರಶ್ನೆ, ಶ್ವೇತ ಕ್ರಾಂತಿ ಎಂದರೆ ಏನು? ಕೃಷಿಯಲ್ಲಿ ಬೆಳೆಯ ತಳಿಗಳ ಇಂಪ್ರೂವ್ಮೆಂಟ್ ಆದಂತೆ ಅಥವಾ ಕೀಟ ಹಾಗೂ ರೋಗ ನಿರ್ವಹಣೆಯ ಕ್ರಮಗಳನ್ನು ಅಳವಡಿಸಿಕೊಂಡಂತೆ ಇಳುವರಿ ಏನೋ ಹೆಚ್ಚಾಯಿತು. ಇಳುವರಿ ಹೆಚ್ಚಾದಂತೆ ಅದರ ವ್ಯರ್ಥವಾಗುವ ಪರಿಮಾಣ ಏನೂ ಕಮ್ಮಿ ಆಗಲಿಲ್ಲ. ಅದು ಕೂಡ ಫುಡ್ ಲೈಫ್ ಸೈಕಲ್ ಅಂತ ಏನು ಹೇಳ್ತೀವಿ, ಅದರ ಪ್ರತಿಯೊಂದು ಹಂತದಲ್ಲೂ ಹೊಲ ಗದ್ದೆಗಳಿಂದ ಹಿಡಿದು ಅದನ್ನು ನಾವು ಕಟಾವು ಮಾಡಿದ ನಂತರ ಸಂಗ್ರಹಣೆಯ ಒಂದು ಹಂತದಲ್ಲಿ, ಹಾಗೆ ಅದರ ವಿತರಣೆ ಹಾಗೂ ಬಳಕೆ, ಇಂಥ ಎಲ್ಲ ಹಂತಗಳಲ್ಲಿಯೂ ಆಹಾರ ವ್ಯರ್ಥ ಆಗುವ ಪರಿಮಾಣ ಕೂಡ ಅಷ್ಟೇ ಹೆಚ್ಚಾಯಿತು. ಭಾರತದಲ್ಲಿ ಪ್ರತಿ ವ್ಯಕ್ತಿಗೆ ಸರಾಸರಿ 50 kgಯಷ್ಟು ಆಹಾರ ವ್ಯರ್ಥವಾಗುತ್ತೆ ಅಥವಾ ವೇಸ್ಟ್ ಆಗುತ್ತೆ. ಇದು ನಾವು ಉತ್ಪಾದನೆ ಮಾಡುವ ಒಟ್ಟು ಮೊತ್ತದ 1/3 ಭಾಗದಷ್ಟು. ಆಹಾರ ಸಂಸ್ಕರಣೆ ಹಾಗೂ ಸಂರಕ್ಷಣೆ ಎಂದರೆ ಏನು ತಿಳ್ಕೊಳ್ಳೋಣ. ಆಹಾರ ಸಂರಕ್ಷಣೆ ಅಂದರೆ ಉತ್ಪಾದನೆ ಮಾಡಿದಂಥ ಆಹಾರವನ್ನು ಹೆಚ್ಚು ಕಾಲದವರೆಗೆ, ದೀರ್ಘಕಾಲದವರೆಗೆ ಅದನ್ನು ಸಂರಕ್ಷಣೆ ಮಾಡಿ ಅದರ ಉಪಯೋಗವನ್ನು ಪಡ್ಕೊಳ್ಳುವಂಥದ್ದೇ ಆಹಾರ ಸಂರಕ್ಷಣೆ. ಇದರ ಉಪಯೋಗಗಳೇನು ಅಂತ ತಿಳ್ಕೊಂಡ್ರೆ ನಮಗೆ ಎಷ್ಟೋ ರೀತಿಯ ಒಂದು ಆಹಾರ ವೇಸ್ಟೇಜ್ ಆಗೋದನ್ನು ತಡೆಗಟ್ಟಬಹುದು, ಮತ್ತು ಇದರ ಉತ್ಪಾದನೆಯಲ್ಲಿ ಆಗುವಂಥ ಖರ್ಚುಗಳನ್ನು ಕಡಿಮೆ ಮಾಡಬಹುದು, ಮತ್ತು ಇದರ ಒಂದು ಪೌಷ್ಟಿಕಾಂಶಗಳನ್ನು ಹಾಗೆ ಆ ಒಂದು ಆಹಾರ ಪದಾರ್ಥಗಳಲ್ಲಿ ಪ್ರಿಸರ್ವ್ ಮಾಡಿ ಕೂಡ ನಾವು ಇಡ್ಬೋದು. ಇದೆಲ್ಲ ಕೂಡ ಒಂದು ಆಹಾರ ಸಂರಕ್ಷಣೆಯ ಉಪಯೋಗಗಳು. ಆಹಾರ ಸಂಸ್ಕರಣೆ ಹಾಗೂ ಸಂರಕ್ಷಣೆಯ ಒಂದು ವಿಧಾನಗಳನ್ನು ನಾವು 3 ವಿಭಾಗಗಳನ್ನಾಗಿ ಮಾಡಬಹುದು. ಒಂದು, ಫಿಸಿಕಲ್ ಪ್ರಾಸೆಸ್. ಉದಾಹರಣೆಗೆ ಡ್ರೈಯಿಂಗ್, ಡಿಹೈಡ್ರೇಷನ್, ಕಾನ್ಸಂಟ್ರೇಷನ್, ಎವ್ಯಾಪೊರೇಷನ್, ಇರಾಡಿಯೇಷನ್ ಮತ್ತು ಫ್ರೀಸಿಂಗ್. ಎರಡನೇದು ಕೆಮಿಕಲ್ ಪ್ರಾಸೆಸ್, ಎಲ್ಲಿ ನಾವು ಉಪ್ಪು ಹಾಗೂ ಸಕ್ಕರೆ ಮತ್ತು ಇನ್ನೂ ಮುಂತಾದ ಕೆಮಿಕಲ್ ಪ್ರಿಸರ್ವೇಟಿವ್ಸ್ಗಳನ್ನ ಉಪಯೋಗಿಸ್ತೀವಿ. ಅದು ಕೆಮಿಕಲ್ ಮೆಥಡ್. ಮೂರನೇದು ಬಯೋಲಾಜಿಕಲ್ ಮೆಥಡ್.
ಇಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿ ಫರ್ಮೆಂಟೇಷನ್ ಅನ್ನೋ ಪ್ರೋಸೆಸ್ನ ಫಾಲೋ ಮಾಡ್ತೀವಿ. ಇದು ಬಯೋಲಾಜಿಕಲ್ ಪ್ರೋಸೆಸ್. ಈ ಎಲ್ಲ ವಿಧಾನಗಳನ್ನು ವಿವರವಾಗಿ ಮುಂದೆ ನಾವು ಡಿಸ್ಕಸ್ ಮಾಡೋಣ. ಫುಡ್ ಪ್ರಿಸರ್ವೇಷನ್, ಆಹಾರ ಸಂರಕ್ಷಣೆ. ಇದರಲ್ಲಿ ಮೊದಲನೇದಾಗಿ ಫಿಸಿಕಲ್ ಪ್ರಿಸರ್ವೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಒನ್ನು ಥರ್ಮಲ್ ಪ್ರಿಸರ್ವೇಷನ್. ಥರ್ಮಲ್ ಪ್ರಿಸರ್ವೇಷನ್ ಅಂದರೆ ಏನು? ಶಾಖ ಅಥವಾ ಉಷ್ಣತೆಯನ್ನು ಉಪಯೋಗಿಸಿ ಒಂದು ಆಹಾರ ಪದಾರ್ಥವನ್ನು ನಾವು ಸಂರಕ್ಷಣೆ ಮಾಡುವುದು ದೀರ್ಘಕಾಲದವರೆಗೆ. ಇದರಲ್ಲಿ ಏನಾಗ್ತದೆ ಅಂದರೆ ನಾವು ಎಷ್ಟು ಬೇಕೋ ಅಷ್ಟೇ ಶಾಖವನ್ನು ಉಪಯೋಗಿಸ್ತೇವೆ. ಒಂದು ಆಹಾರದಲ್ಲಿ ಅದರಲ್ಲಿರುವಂಥ ಪೌಷ್ಟಿಕತೆಗೆ ಯಾವುದೇ ಕುಂದುಕೊರತೆ ಬರದಂತೆ ಅಥವಾ ಅದರ ಬೇರೆ ಯಾವುದೇ ಒಳ್ಳೆಯ ಗುಣಗಳು ನಾಶ ಆಗದೇ ಇರೋ ರೀತಿಯಲ್ಲಿ ನಾವು ಶಾಖವನ್ನು ಉಪಯೋಗಿಸಿ ಆ ಒಂದು ಆಹಾರ ಪದಾರ್ಥವನ್ನು ಹೆಚ್ಚು ಕಾಲ ಬಾಳಿಕೆ ಬರುವಂತಹ ರೀತಿಯಲ್ಲಿ ಸಂಗ್ರಹ ಮಾಡುವಂಥದ್ದು. ಯಾವುದೇ ಒಂದು ಆಹಾರ ಪದಾರ್ಥವನ್ನು ತಗೊಂಡಾಗ ಅದರಲ್ಲಿ ಪ್ರಮುಖವಾದಂಥ ಅಂಶಗಳು ಯಾವ್ಯಾವುದು ಅಂದರೆ, ಒಂದು ಅದರಲ್ಲಿರುವ ನೀರಿನ ಅಂಶ, ಮಾಯ್ಶ್ಚರ್, ಮತ್ತು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಮತ್ತು ಅದರಲ್ಲಿರುವಂಥ ಕೊಬ್ಬಿನ ಅಂಶ, ಅದು ಲಿಪಿಡ್ಸ್, ಹಾಗೂ ಖನಿಜಾಂಶಗಳು. ಈ ಎಲ್ಲ ಅಂಶಗಳಲ್ಲಿ ಪ್ರಮುಖವಾದದ್ದು ಅಂದರೆ ಮಾಯ್ಶ್ಚರ್ ಅಥವಾ ನೀರಿನ ಅಂಶ. ಯಾವುದೇ ಆಹಾರ ಪದಾರ್ಥದಲ್ಲಿ ನೀರಿನ ಅಂಶ ಯಾವಾಗ ಜಾಸ್ತಿ ಇರ್ತದೋ ಅದು ಸೂಕ್ಷ್ಮಾಣು ಜೀವಿಗಳಿಗೆ ತುಂಬ ಇಷ್ಟ. ಅಲ್ಲಿಗೆ ಅವು ಬೇಗ ಬಂದು ಆಹಾರ ಪದಾರ್ಥವನ್ನು ಅದು ತಿಂದು ಹಾಕುತ್ತೆ. ಸೊ ಯಾವುದೇ ಒಂದು ಆಹಾರ ಪದಾರ್ಥದಲ್ಲಿ ಈ ಒಂದು ಮಾಯ್ಶ್ಚರ್ ಅಥವಾ ತೇವಾಂಶ, ನೀರಿನ ಅಂಶವನ್ನು ಕಡಿಮೆ ಮಾಡಿ ಆ ಮೂಲಕ ಆ ಒಂದು ಆಹಾರವನ್ನು ಹೆಚ್ಚು ಕಾಲ ಸಂಗ್ರಹಣೆ ಮಾಡಬಹುದು, ಬಳಸಬಹುದು. ಇದೇ ಒಂದು ಥರ್ಮಲ್ ಪ್ರಾಸೆಸ್ನ ಒಂದು ವಿಧಾನ. ಥರ್ಮಲ್ ಫುಡ್ ಪ್ರಿಸರ್ವೇಷನ್ ಇದರಲ್ಲಿ ವಿಧ ವಿಧವಾದಂಥ ಮೆಥಡ್ಸ್ ಯಾವ್ಯಾವುದು ಅಂದರೆ ಡ್ರೈಯಿಂಗ್, ಡಿಹೈಡ್ರೇಷನ್, ಕಾನ್ಸಂಟ್ರೇಷನ್ ಮುಂತಾದವು. ಈ ಎಲ್ಲ ಒಂದು ಮೆಥಡ್ಸ್ಗೂ ಯಾವುದು ಬೇಸು ಅಂತಂದರೆ ಎವ್ಯಾಪರೇಷನ್. ಮಕ್ಕಳೇ, ನನಗನ್ಸುತ್ತೆ ನಿಮಗೆ ಒಂದು ಪಾಠ ಇತ್ತು, ಜ್ಞಾಪಕ ಇದೆಯಾ? ವಸ್ತುಗಳ 3 ಸ್ಥಿತಿ: ಘನ, ದ್ರವ್ಯ ಹಾಗೂ ಅನಿಲ. ಈ ಸ್ಥಿತಿಗಳಲ್ಲಿ ಯಾವುದೇ ಒಂದು ವಸ್ತು ಎಕ್ಸಿಸ್ಟ್ ಆಗುತ್ತೆ. ಇದು ಒಂದು ಯಾವುದೇ ಘನ ಪದಾರ್ಥಕ್ಕೆ ಶಾಖ ಕೊಟ್ಟಾಗ ಅದು ಲಿಕ್ವಿಡ್ ರೂಪಕ್ಕೆ ಬರುತ್ತೆ. ಆ ಲಿಕ್ವಿಡ್ನ ಇನ್ನೂ ಹೆಚ್ಚಾಗಿ ನಾವು ಕಾಯಿಸಿದಾಗ ಅದು ಅನಿಲ ರೂಪಕ್ಕೆ ಬರುತ್ತೆ. ಇದೇ ಒಂದು ಪ್ರಿನ್ಸಿಪಲ್ನ ಬೇಸ್ ಆಗಿಟ್ಕೊಂಡು ಹಲವಾರು ಫುಡ್ ಪ್ರಿಸರ್ವೇಷನ್ ಟೆಕ್ನಿಕ್ಸ್ನ ಡೆವಲಪ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಣ. ಥರ್ಮಲ್ ಪ್ರೊಸೆಸಿಂಗ್ ಅಥವಾ ಉಷ್ಣತೆ, ಶಾಖವನ್ನು ಉಪಯೋಗಿಸಿ ನಾವು ಹೇಗೆ ಆಹಾರವನ್ನು ಸಂರಕ್ಷಣೆ ಮಾಡಬಹುದು ಅಂತ ಇವಾಗ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಜನರಲಿ ನಮ್ಮ ಮನೆಗಳಲ್ಲಿ ಫಾಲೋ ಮಾಡುವಂತಹ ಒಂದು ಪದ್ಧತಿ ಅಂತಂದರೆ ನೀರನ್ನು ನಾವು ಕುದಿಸಿ ಆರಿಸಿ ಕುಡಿತೀವಿ. ಸೊ ಕುದಿಸುವುದು ಒಂದು ವಿಧಾನ. ಅದೇ ರೀತಿ ಹಾಲನ್ನಾದರೆ ನಾವು ಪ್ಯಾಸ್ಚರೈಸೇಷನ್ ಅಂತ ಹೇಳ್ತೀವಿ. ಪ್ಯಾಸ್ಚರೈಸೇಷನ್ ಇದು ಅದಕ್ಕೆ ಒಂದು ಉದಾಹರಣೆ ಆಗಿರುವಂತಹ ಒಂದು ಪ್ರಾಡಕ್ಟ್. ಇದರಲ್ಲಿ ಏನಾಗುತ್ತೆ, ಪ್ಯಾಸ್ಚರೈಸೇಷನಲ್ಲಿ ನಾವು ಹಾಲನ್ನು ಹೈಯರ್ ಟೆಂಪರೇಚರಲ್ಲಿ ಕುದಿಸಿ ನಂತರ ತಕ್ಷಣ ಅದನ್ನು ನಾವು ಆರಿಸಿ ಪ್ರಿಸರ್ವ್ ಮಾಡೋದು. ಹಾಗಾಗಿ ಅದನ್ನು ಪ್ಯಾಸ್ಚರೈಸೇಷನ್ ಅಂತ ಹೇಳ್ತೇವೆ. ಅದೇ ರೀತಿ ಹಲವಾರು ಡಿಹೈಡ್ರೇಷನ್ ಮೆಥಡ್ಗಳಿದೆ. ಡಿಹೈಡ್ರೇಷನ್, ಡೆಸಿಕೇಷನ್ ಹಾಗೂ ಹಲವಾರು ಡ್ರೈಯಿಂಗ್ ಮೆಥಡ್ಸ್ ಕೂಡ ಉಪಯೋಗಿಸಿ ನಾವು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಮಾಡಬಹುದು. ಒಂದು ಸೋಲಾರ್ ಡ್ರೈಯಿಂಗ್ ಅಥವಾ ಸೂರ್ಯನ ಶಾಖವನ್ನು ಉಪಯೋಗಿಸಿ ಯಾವುದೇ ಒಂದು ವಸ್ತುವನ್ನು ಡ್ರೈ ಮಾಡೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಅಂತಂದರೆ ಹಪ್ಪಳ, ನಾವು ಮಾಡೋ ಹಪ್ಪಳ ಅಥವಾ ಪಾಪಡ್. ಇದೇ ರೀತಿ ಎಷ್ಟೊಂದು ತರಕಾರಿಗಳನ್ನು, ಹಣ್ಣುಗಳನ್ನು ಕೂಡ ಸನ್ ಡ್ರೈಯಿಂಗ್ ಮಾಡ್ತಾರೆ. ಅಥವಾ ಮೆಣಸಿನಕಾಯಿ ಆಗಿರ್ಬೋದು, ಅದನ್ನು ಕೂಡ ಸನ್ ಡ್ರೈಯಿಂಗ್ ಮಾಡಿ ನಾವು ಹೆಚ್ಚು ದಿನಗಳ ಕಾಲ ಉಪಯೋಗಿಸ್ಬೋದು. ಇನ್ನು ಹಲವಾರು ಡ್ರೈಯಿಂಗ್ ಮೆಥಡ್ಸ್ ಅಂತ ನೋಡಿದಾಗ ಫೋಮ್ ಮ್ಯಾಟ್ ಡ್ರೈಯಿಂಗ್ ಅನ್ನೋ ಒಂದು ಟೆಕ್ನಿಕ್ ಉಪಯೋಗಿಸಿ ಈ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪೌಡರ್ಗಳನ್ನಾಗಿ ಮಾಡ್ತಾರೆ. ನಾವು ಜ್ಯೂಸ್ನ ಮಾಡಲಿಕ್ಕೆ ಯಾವುದೇ ಒಂದು ಫ್ರೂಟ್ ಪೌಡರ್ನ ಉಪಯೋಗಿಸೋದಾದರೆ ಅದು ಫೋಮ್ ಮ್ಯಾಟ್ ಡ್ರೈಯಿಂಗ್ ಟೆಕ್ನಿಕ್ಕಿಂದ ಡ್ರೈ ಮಾಡಿರ್ತಾರೆ. ಅದೇ ರೀತಿ ಈ ಲಿಕ್ವಿಡ್ ಆಗಿರೋ ಹಾಲನ್ನು ಸ್ಪ್ರೇ ಡ್ರೈಯಿಂಗ್ ಟೆಕ್ನಿಕ್ ಮೂಲಕ ನಾವು ಹಾಲಿನ ಪೌಡರ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಅದರ ವಾಲ್ಯೂಮ್ ಕೂಡ ಕಮ್ಮಿ ಆಗುತ್ತೆ. ಇದನ್ನ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡೋದ್ರಲ್ಲೂ ಕೂಡ ಇದು ಅದರ ವೆಯ್ಟ್ ಪೂರ್ತಿ ಕಮ್ಮಿ ಆಗೋದ್ರಿಂದ ನಮಗೆ ಹೆಚ್ಚು ಉಪಯುಕ್ತ ಆಗುತ್ತೆ. ಸೊ ಫ್ರೀಸಿಂಗ್
ಅನ್ನೋ ಒಂದು ಮೆಥಡ್ ಉಪಯೋಗಿಸಿ ಹೇಗೆ ನಾವು ಆಹಾರವನ್ನು ಸಂರಕ್ಷಿಸಬಹುದು. ಫ್ರೀಸಿಂಗಲ್ಲಿ ಏನಾಗುತ್ತೆ ಅಂದರೆ 2 ರೀತಿಯಾದಂಥದ್ದು. ನಾವು ಹೊರಗಿನ ತಾಪಮಾನವನ್ನು ಕಮ್ಮಿ ಮಾಡಿದಾಗ ಒಂದು ಆಹಾರ ಪದಾರ್ಥದಲ್ಲಿರುವ ನೀರಿನ ಅಂಶ ದ್ರವ ರೂಪದಿಂದ ಘನ ರೂಪಕ್ಕೆ ತಿರುಗುತ್ತೆ. ಇದರಲ್ಲಿ 2 ವಿಧಾನ ಇದೆ. ಒಂದು 4 to 8 ಡಿಗ್ರಿ ಸೆಂಟಿಗ್ರೇಡ್ ಮೇಂಟೈನ್ ಮಾಡೋದು, ಇನ್ನೊಂದು -18 ಅಥವಾ -20 ಇನ್ನೂ ತಾಪಮಾನವನ್ನು ಬಹುತೇಕ ಕಮ್ಮಿ ಮಾಡೋದ್ರಿಂದ ಅಲ್ಲಿ ದ್ರವ ರೂಪದ ಒಂದು ನೀರು ಘನ ರೂಪಕ್ಕೆ ಬರ್ತದೆ. ಆವಾಗ ಯಾವುದೇ ಸೂಕ್ಷ್ಮಾಣು ಜೀವಿಗಳಿಗೆ ನೀರು ಸಿಗೋದಿಲ್ಲ, ಆಗ ಅದು ಬೆಳೆಯೋಕೆ ಆಗಲ್ಲ. ಹಾಗಾಗಿ ಆ ಒಂದು ಫುಡ್ಡು ವೇಸ್ಟ್ ಆಗಲ್ಲ ಅಥವಾ ಸ್ಪಾಯ್ಲ್ ಆಗಲ್ಲ. ಅದೇ ರೀತಿ ಆಹಾರ ಪದಾರ್ಥಗಳಲ್ಲಿ ಇರುವಂತಹ ಎಷ್ಟೋ ಒಂದು ಕಾಂಪೊನೆಂಟ್ಸ್, ಎನ್ಸೈಮ್ಸ್ ಅಂತ ಹೇಳ್ತೀವಿ, ಇದು ಕೂಡ ಯಾವಾಗ ತಾಪಮಾನ ಕಮ್ಮಿ ಮಾಡ್ತೀವೋ ಆವಾಗ ಅದು ಆಕ್ಟಿವ್ ಆಗಿರಲ್ಲ. ಹಾಗಾಗಿ ಫುಡ್ಡು ಲಾಂಗ್ ಟೈಮ್ಗೆ ಅದು ಪ್ರಿಸರ್ವ್ ಆಗಿ ಇರ್ತದೆ. ಇದಕ್ಕೆ ಉದಾಹರಣೆಗಳು ಅಂತಂದರೆ ನಾವು ಬಟಾಣಿ ಹಸಿ ಬಟಾಣಿನ ಫ್ರೀಸ್ ಮಾಡಿ ಸ್ಟೋರ್ ಮಾಡಬಹುದು. ಅದೇ ರೀತಿ ಸ್ವೀಟ್ ಕಾರ್ನ, ಹಾಗೆ ಎಷ್ಟೋ ಮಾಂಸದ ಪದಾರ್ಥಗಳನ್ನು ಕೂಡ ಫ್ರೀಸ್ ಮಾಡೋ ಮೂಲಕ ಹೆಚ್ಚು ದಿನಗಳ ಕಾಲ ಅದನ್ನು ಉಪಯೋಗ ಬರ್ತದೆ ಹಾಗೂ ಅದನ್ನು ಸಂಸ್ಕರಣೆ ಮಾಡಬಹುದು. ಕೆಮಿಕಲ್ ಪ್ರಿಸರ್ವೇಷನ್ ಅಂದರೆ ಹಲವಾರು ರಾಸಾಯನಿಕಗಳನ್ನು ಉಪಯೋಗಿಸಿಕೊಂಡು ಒಂದು ಆಹಾರ ಪದಾರ್ಥವನ್ನು ಹೆಚ್ಚು ಕಾಲ ಸಂಗ್ರಹ ಮಾಡುವಂಥದ್ದು. ಇದರಲ್ಲಿ ತುಂಬ ಒಂದು ಸುಲಭವಾದಂಥ ಉದಾಹರಣೆ ಅಂತ ನೋಡಿದ್ರೆ ಸಾಲ್ಟ್ ಅಥವಾ ಉಪ್ಪು. ನಿಮ್ಮ ಮನೆಗಳಲ್ಲಿ ನಿಮ್ಮಮ್ಮ ಫಿಶ್ ಆಗಲಿ ಅಥವಾ ಯಾವುದೇ ಒಂದು ಸೀ ಫುಡ್ನ ಅಥವಾ ಹಲವಾರು ವೆಜಿಟೇಬಲ್ಸ್ಗಳನ್ನ ಹಾಗೂ ಉಪ್ಪಿನಕಾಯಿ ಮಾಡೋದನ್ನ ನೀವು ನೋಡಿರ್ಬೋದು. ಇವೆಲ್ಲದರಲ್ಲೂ ಸಾಲ್ಟ್ನ ಉಪಯೋಗಿಸ್ತಾರೆ. ಅದೇ ರೀತಿ ಶುಗರ್ ಅಥವಾ ಸಕ್ಕರೆ ಕೂಡ ಬಳಸ್ಕೊಂಡು ನಾವು ಎಷ್ಟೋ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡ್ತೀವಿ ಹೆಚ್ಚು ಕಾಲ. ಈ 2 ವಿಧಾನದಲ್ಲಿ ಏನಾಗುತ್ತೆ ಅಂತಂದರೆ ಸಾಲ್ಟ್ ಅಥವಾ ಶುಗರು ಫುಡ್ ಪದಾರ್ಥದಲ್ಲಿರುವಂತಹ ನೀರಿನ ಅಂಶಗಳನ್ನು ಹೊರಗಡೆ ತೆಗೆದು ಅದನ್ನು ಡ್ರೈ ಆಗಿಡುತ್ತೆ. ಅಗೇನ್ ಇಲ್ಲಿ ಮತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳು ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಫುಡ್ ವಿಲ್ ಬಿ ಪ್ರಿಸರ್ವ್ಡ್. ಇದಲ್ದೇನೆ ಇನ್ನು ವಿನೆಗರ್ ಈಸ್ ಆಲ್ಸೋ ಅಸಿಟಿಕ್ ಆಸಿಡ್. ಈ ಅಸಿಟಿಕ್ ಆಸಿಡ್ ಕೂಡ ಒಂದು ಹಲವಾರು ಫುಡ್ ಪದಾರ್ಥಗಳಲ್ಲಿ ಉಪಯೋಗಿಸಿದಾಗ ಅದು ಅದರ ಶೆಲ್ಫ್ ಲೈಫ್ನ ಜಾಸ್ತಿ ಮಾಡುತ್ತೆ. ಅದೇ ರೀತಿ ನಮ್ಮ ಒಂದು ಇಂಡಿಯನ್ ಆಹಾರ ಪದಾರ್ಥಗಳನ್ನು ನೋಡಿದಾಗ ನಾವು ದಿನನಿತ್ಯದಲ್ಲಿ ಏನೇನೆಲ್ಲ ಬಳಸ್ತೀವಿ, ಬೆಳ್ಳುಳ್ಳಿ ಬಳಸ್ತೀವಿ, ಮತ್ತು ಶುಂಠಿ ಬಳಸ್ತೀವಿ, ಮತ್ತು ಅರಿಶಿನ ಬಳಸ್ತೀವಿ. ಈ ಎಲ್ಲ ಒಂದು ಸ್ಪೈಸಸ್ ಅಂತ ನಾವು ಹೇಳ್ತೀವಿ, ಈ ಎಲ್ಲ ಸ್ಪೈಸಸ್ಗಳಲ್ಲೂ ಕೂಡ ಆಂಟಿ ಮೈಕ್ರೋಬಿಯಲ್ ಅಥವಾ ಆಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಸೊ ಅದೇನು ಮಾಡುತ್ತೆ, ಇದು ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಉತ್ಪಾದನೆಯಾಗಿ ಆಹಾರ ಪದಾರ್ಥವನ್ನು ಕೆಡದಂತೆ ಅದು ಪ್ರಿಸರ್ವ್ ಮಾಡುತ್ತೆ. ಇದುವರೆಗೂ ನಾವು ಹೇಳಿದ್ದಂಥದ್ದು ನೈಸರ್ಗಿಕವಾದಂತಹ ರಾಸಾಯನಿಕಗಳು. ಇದಲ್ಲದೆ ಇಂಡಸ್ಟ್ರಿ ಲೆವೆಲಲ್ಲಿ ಏನು ಮಾಡ್ತಾರೆ ಅಂದರೆ ಹಲವಾರು ಸಿಂಥೆಟಿಕ್ ಕೆಮಿಕಲ್ಸ್ನ ಕೂಡ ಉಪಯೋಗಿಸಿ ಫುಡ್ನ ಪ್ರಿಸರ್ವ್ ಮಾಡ್ತಾರೆ. ಉದಾಹರಣೆಗೆ ಸೋಡಿಯಂ ಬೆನ್ಸೋಯೇಟ್, ಪ್ರೊಪಿಯೋನಿಕ್ ಆಸಿಡ್, ಸೋಡಿಯಂ ಮೆಟಾಬೈಸಲ್ಫೇಟ್, ಅಸಿಟಿಕ್ ಆಸಿಡ್, ಸಿಟ್ರಿಕ್ ಆಸಿಡ್ ಇಂಥ ಹಲವಾರು ಸಿಂಥೆಟಿಕ್ ಕೆಮಿಕಲ್ಸ್ನು ಕೂಡ ಉಪಯೋಗಿಸಿ ಫುಡ್ನ ಪ್ರಿಸರ್ವ್ ಮಾಡ್ಬೋದು. ಬಯೋಲಾಜಿಕಲ್ ಪ್ರಿಸರ್ವೇಷನ್, ಇದಕ್ಕೆ ಒಂದು ಉದಾಹರಣೆ ಅಂದರೆ ಫರ್ಮೆಂಟೇಷನ್. ನಾವು ಈ ಹಿಂದೆ ಫಿಸಿಕಲ್ ಪ್ರೋಸೆಸ್ಸಲ್ಲಾಗಲಿ ಅಥವಾ ಕೆಮಿಕಲ್ ಪ್ರಿಸರ್ವೇಷನ್ ಮೆಥಡಲ್ಲಾಗಲಿ ಯಾವಾಗಲೂ ನಾವು ಸೂಕ್ಷ್ಮಾಣು ಜೀವಿಗಳನ್ನು ತಡೆಗಟ್ಟಕ್ಕೆ ನೋಡ್ತಾ ಇದ್ವಿ. ಆದರೆ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಕೆಟ್ಟದ್ದೇ ಆಗಿರಲ್ಲ, ಅದರಲ್ಲಿ ಕೆಲವೊಂದು ಒಳ್ಳೆಯದು ಕೂಡ ಇದೆ. ಸೊ ಫರ್ಮೆಂಟೇಷನ್ ಅನ್ನೋ ಪ್ರೋಸೆಸ್ಸಲ್ಲಿ ನಾವು ಒಂದು ಫುಡ್ ಮಟೀರಿಯಲ್ಗೆ ನಾವೇ ಇಂತಹ ಒಳ್ಳೆ ಬ್ಯಾಕ್ಟೀರಿಯಾ ಅಥವಾ ಒಳ್ಳೆ ಫಂಜೈನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ. ಇದೇನು ಮಾಡುತ್ತೆ ಫುಡ್ಡಲ್ಲಿ ಅಂದರೆ ಫುಡ್ಡಲ್ಲಿರೋ ಶುಗರ್ಸ್ನ ಅದು ಚೆನ್ನಾಗಿ ತಿಂದು ಅದನ್ನು ಅದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅಥವಾ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ನ ಕೂಡ ರಿಲೀಸ್ ಮಾಡುತ್ತೆ. ಈ ರೀತಿ ಅದು ಇಡೀ ಒಂದು ಫುಡ್ಡು ಜಾಸ್ತಿ ಸಮಯದವರೆಗೆ ಪ್ರೊಟೆಕ್ಟೆಡ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ. ಸೊ ಈ ರೀತಿ ಒಂದು ಫರ್ಮೆಂಟೇಷನಲ್ಲಿ ನಾವು ಒಂದು ಫುಡ್ ಮಟೀರಿಯಲ್ಗೆ ಯಾವಾಗ ಒಳ್ಳೆ ರೀತಿಯಾದಂತಹ ಸೂಕ್ಷ್ಮಾಣು ಜೀವಿಗಳನ್ನು ಆ್ಯಡ್ ಮಾಡಿ ಅದರಲ್ಲಿ ಇರೋವಂಥ ಶುಗರ್ಸ್ನ ಆಲ್ಕೋಹಾಲ್ ಆಗಿ ಅಥವಾ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡಿದಾಗ ಅದು ಒಂದು ಆಹಾರ ಪದಾರ್ಥದ ಟೇಸ್ಟ್ನ ಕೂಡ ವೃದ್ಧಿ ಮಾಡುತ್ತೆ. ಅದಲ್ಲದೆ ಅದರಲ್ಲಿರೋ ಪೌಷ್ಟಿಕಾಂಶನ ಹೆಚ್ಚಿಸುತ್ತೆ ಹಾಗೂ ಅದಕ್ಕೆ ಒಂದು ಒಳ್ಳೆ ಫ್ಲೇವರ್ ಅಥವಾ
ಸುವಾಸನೆ ಅಥವಾ ಪರಿಮಳ ಅದು ಕೂಡ ಇದನ್ನ ಪರಿಮಳ ಭರಿತವಾಗಿ ಆ ಒಂದು ಫುಡ್ನ ಮಾಡುತ್ತೆ. ಸೊ ಫರ್ಮೆಂಟೇಷನ್ ಮಾಡಿರುವಂತಹ ಕೆಲವೊಂದು ಫುಡ್ ಪ್ರಾಡಕ್ಟ್ಸ್ ಉದಾಹರಣೆ ಯಾವ್ದ್ಯಾವ್ದು ಅಂತ ಹೇಳ. ಇಡ್ಲಿ, ದೋಸಾ, ನಾವೆಲ್ಲ ಡೈಲಿ ಕನ್ಸ್ಯೂಮ್ ಮಾಡುವಂಥ ಇಡ್ಲಿ, ದೋಸಾ. ಅದಲ್ಲದೆ ಕೆಫೇರ್, ಕಿಮ್ಚಿ, ಢೋಕ್ಲಾ ಇನ್ನು ಮುಂತಾದ ಫುಡ್ ಪ್ರಾಡಕ್ಟ್ಸ್ ಕೂಡ ಫರ್ಮೆಂಟೇಷನ್ ಮೂಲಕ ತಯಾರು ಮಾಡಿರುವಂಥದ್ದು. ನಿಮಗೆಲ್ಲ ಗೊತ್ತಾ, ನಾವು ದಿನ ತಿನ್ನೋ ಇಡ್ಲಿ ಎಷ್ಟು ವರ್ಲ್ಡ್ ಫೇಮಸ್ ಅಂದರೆ ಎವ್ರಿ ಇಯರ್ 30th ಮಾರ್ಚ್ನ ವರ್ಲ್ಡ್ ಇಡ್ಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳು ಯಾವ್ಯಾವುದು ಅನ್ನೋದನ್ನ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಣ. ಯಾವುದೇ ಒಂದು ಆಹಾರ ಪದಾರ್ಥವನ್ನು ನೀವು ಸೇವನೆ ಮಾಡಿದಾಗ ಯಾವ್ಯಾವ ರೀತಿಯ ಪೋಷಕಾಂಶಗಳು ದೊರೆಯುತ್ತದೆ ಅಂತಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಅಥವಾ ಕೊಬ್ಬಿನ ಅಂಶ, ಹಾಗೂ ಅದರಲ್ಲಿ ಮಾಯಿಶ್ಚರ್ ಇರುತ್ತೆ, ಅದು ನೀರಿನ ಅಂಶ. ಅದಲ್ಲದೆ ಅದರಲ್ಲಿ ಮಿನರಲ್ಸ್ ಹಾಗೂ ವೈಟಮಿನ್ಸ್ ಅನ್ನೋ ಎಲ್ಲ ಪೋಷಕಾಂಶಗಳು ದೊರೆಯುತ್ತೆ. ಯಾವುದೇ ಒಂದು ಫುಡ್ಡನ್ನು ನೀವು ಪರ್ಚೇಸ್ ಮಾಡಿದಾಗ, ನೀವು ಮಾರ್ಕೆಟಲ್ಲಿ ಹೋಗಿ ಯಾವುದಾದ್ರೂ ಒಂದು ಫುಡ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದರಿಂದ ಯಾವ್ಯಾವುದು ಪೋಷಕಾಂಶಗಳು ನಿಮಗೆ ಸಿಗ್ತಾ ಇದೆ ಅಂತ ಅಂದರೆ, ಆ ಒಂದು ಫುಡ್ ಪ್ಯಾಕ್ ಮೇಲೆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಈ ಒಂದು ಆಹಾರವನ್ನು ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಎಷ್ಟು ಎನರ್ಜಿ ಸಿಗತ್ತೆ, ಎಷ್ಟು ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಎಷ್ಟು ಪ್ರೋಟೀನ್ ಇದೆ ಈ ಒಂದು ಪದಾರ್ಥದಲ್ಲಿ ಅಂತ ನಿಮಗೆ ಆ ಇನ್ಫಾರ್ಮೇಷನ್ ಇದನ್ನು ನೀವು ರೆಫರ್ ಮಾಡೋದ್ರ ಮೂಲಕ ನಿಮಗೆ ಸಿಗತ್ತೆ. ಆಹಾರದ ಪೋಷಕಾಂಶಗಳು ಇದರ ಒಂದು ಕಾಂಪೊನೆಂಟ್ ಅಂತ ನಾವು ನೋಡಿದಾಗ ಪ್ರಮುಖವಾದದ್ದು ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸ್ ಇದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡೋಣ. ಇದು ಕಾರ್ಬನ್ ಹಾಗೂ ಹೈಡ್ರೋಜನ್ ಎಲಿಮೆಂಟ್ಗಳನ್ನ ಒಳಗೊಂಡಿರುತ್ತೆ. ಹಾಗೂ ಇದರ ಬೇಸಿಕ್ ಯೂನಿಟ್ ಅಂತ ನೋಡಿದಾಗ ಒಂದು ಶುಗರ್. ಸೊ ಯಾವಾಗ ಒಂದು ಶುಗರ್ ಇರ್ತದೋ ಅದನ್ನು ಮೋನೋ ಶುಗರ್ ಅಥವಾ ಸಿಂಪಲ್ ಶುಗರ್ ಅಂತ ಹೇಳ್ತೇವೆ. ಯಾವಾಗ 2 ಯೂನಿಟ್ ಶುಗರ್ಸ್ ಇರುತ್ತೆ ಅದನ್ನು ಡೈಸ್ಯಾಕರೈಡ್ ಅಂತ ಹೇಳ್ತೀವಿ. 3 ಅಥವಾ ಹೆಚ್ಚು ಇದ್ದಾಗ ಅದನ್ನು ಆಲಿಗೋಮರ್ಸ್ ಅಂತಲೂ ಕೂಡ ಹೇಳ್ತಾರೆ. ಇದೇ ರೀತಿ ಶುಗರ್ ಯೂನಿಟ್ಗಳು ಗ್ಲೂಕೋಸ್ ಆಗಿರ್ಬೋದು, ಫ್ರಕ್ಟೋಸ್ ಆಗಿರ್ಬೋದು, ಲ್ಯಾಕ್ಟೋಸ್, ಮಾಲ್ಟೋಸ್ ಇಂತಹ ಹಲವಾರು ಶುಗರ್ಗಳು ದೊಡ್ಡ ಚೈನ್ ಆಗಿ ಅಳವಡಿಸಿದ್ದಾಗ ಅದನ್ನು ನಾವು ಪಾಲಿಸ್ಯಾಕರೈಡ್ಸ್ ಅಂತ ಕೂಡ ಹೇಳ್ತೀವಿ. ಇದರ ವಿಶಿಷ್ಟ ಗುಣಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ, ಇದು ಕಾರ್ಬೋಹೈಡ್ರೇಟ್ಸ್ ಅಥವಾ ಸ್ಟಾರ್ಚ್ ಅಂತ ಏನು ಹೇಳ್ತೀವಿ, ಇದು ಯಾವುದೇ ಟೇಸ್ಟ್ನ ಹೊಂದಿರಲ್ಲ. ನಾವು ಅನ್ಕೋಬಹುದು ಇದು ಸ್ವೀಟ್ ಆಗಿರುತ್ತೆ ಅಂತ, ಇದು ಆ್ಯಕ್ಚುಲಿ ಯಾವುದೇ ರೀತಿಯಾದಂತಹ ಒಂದು ಸ್ವಾದವನ್ನು ಹೊಂದಿರೋದಿಲ್ಲ. ನೀವು ಇದನ್ನ ಒಂದು ತಣ್ಣ ನೀರಲ್ಲಿ ಹಾಕಿದಾಗ ಕೂಡ ಅದು ಕರಗೋದಿಲ್ಲ. ಆದರೆ ಅದೇ ನೀರನ್ನು ಹೀಟ್ ಮಾಡಿದಾಗ ಅದು ಇರೋವಂಥ ನೀರಿನ ಅಂಶವನ್ನು ಹೀರ್ಕೊಂಡು ಕೂಡ ದಪ್ಪ ಆಗುತ್ತೆ, ಹಾಗೂ ಅದರ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ಪ್ರಾಪರ್ಟಿಯ ಉದಾಹರಣೆ ತಗೊಂಡಾಗ ನೀವೆಲ್ಲ ಸೂಪ್ ನೋಡಿರ್ಬೋದು. ಸೂಪಲ್ಲೂ ಕೂಡ ಮೇಜರ್ಲಿ ಸ್ಟಾರ್ಚ್ ಇರ್ತದೆ. ಇದನ್ನು ನೀವು ತಣ್ಣೀರಿಗೆ ಹಾಕಿದಾಗ ಅದು ಏನು ಕರಗೋದಿಲ್ಲ. ಅದೇ ರೀತಿ ನೀವು ಅದನ್ನು ಬಾಯ್ಲ್ ಮಾಡೋಕ್ಕೆ ಶುರು ಮಾಡಿದಾಗ ಅದು ಥಿಕ್ ಸೂಪ್ ಆಗಿ ಸ್ವೆಲ್ ಆಗಿ ಅದು ಥಿಕ್ ಸೂಪ್ ಆಗುತ್ತೆ. ಮತ್ತೊಂದು ಆಹಾರದ ಪೋಷಕಾಂಶ ಅಂದರೆ ಪ್ರೋಟೀನ್. ಪ್ರೋಟೀನ್ನ ಯಾವ್ಯಾವ ರೀತಿಯಾದಂತಹ ಆಟಮಿಂದ ಮಾಡಲ್ಪಟ್ಟಿದೆ ಅಂತ ನೋಡೋದಾದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್. ಈ 4 ಎಲಿಮೆಂಟ್ಗಳು ಹಲವಾರು ರೀತಿಯಲ್ಲಿ ಕಂಬೈನ್ ಆಗಿ ಇದರ ಒಂದು ಸ್ಮಾಲೆಸ್ಟ್ ಯೂನಿಟ್ ಅಂದರೆ ಅಮಿನೋ ಆ್ಯಸಿಡ್. ಪ್ರಪಂಚದಲ್ಲಿರುವಂತಹ ಯಾವುದೇ ಒಂದು ಪ್ರೋಟೀನ್ನ ನೀವು ತಗೊಂಡಾಗ ಇದು 20 ಡಿಫ್ರೆಂಟ್ ಟೈಪ್ಸ್ ಆಫ್ ಅಮಿನೋ ಆ್ಯಸಿಡ್ಸಿಂದ ಮಾಡಲ್ಪಟ್ಟಿದೆ. ಈ ಎಲ್ಲ ಅಮಿನೋ ಆ್ಯಸಿಡ್ಸ್ಗಳು ಜಾಯಿನ್ ಆಗಿ ಒಂದು ಚೈನ್ ಫಾರ್ಮ್ ಮಾಡಿದಾಗ ಅದು ಪ್ರೈಮರಿ ಸ್ಟ್ರಕ್ಚರ್ ಆಗಿ ಒಂದು ಚೈನ್ ಆಗಿರಬಹುದು, ಅಥವಾ ಸೆಕೆಂಡರಿ ಸ್ಟ್ರಕ್ಚರ್ ಆಗಿ ಆ ಚೈನ್ಗಳು ಮತ್ತೆ ಫೋಲ್ಡ್ ಆಗಿರಬಹುದು. ಅದೇ ಟೆರಿಷರಿ ಸ್ಟ್ರಕ್ಚರ್ ಅಂದರೆ ಅದು ಈ ರೀತಿಯಾದಂತಹ ಒಂದು 3D ಸ್ಟ್ರಕ್ಚರ್ ಪ್ರೋಟೀನ್ಗೆ ಕೊಡುತ್ತೆ. ಇದರ ವಿಶೇಷ ಗುಣಗಳು ಅಂತ ನೋಡಿದಾಗ ಯಾವುದೇ ಪ್ರೋಟೀನ್ನ ನೀವು ನೀರಲ್ಲಿ ಹಾಕಿ ಶೇಕ್ ಮಾಡಿದ್ರೆ ಅದು ಫೋಮಿಂಗ್ ಅಥವಾ ಫ್ರಾದಿಂಗ್ ಕೊಡುತ್ತೆ, ನೊರೆಯನ್ನು ಕೊಡುತ್ತೆ. ಉದಾಹರಣೆಗೆ ಹಾಲನ್ನು ನೀವು ಚೆನ್ನಾಗಿ ಅಜಿಟೇಟ್ ಮಾಡಿದಾಗ ಅಥವಾ ಮಿಕ್ಸ್ ಮಾಡಿದಾಗ ಅದು ನೊರೆಯನ್ನು ಕೊಡುತ್ತೆ. ಅದೇ ರೀತಿ ಈ ಪ್ರೋಟೀನ್ಸ್ನ ನೀವೇನಾದರೂ ಹೀಟ್ ಮಾಡಿದಾಗ ಅದು ಈ 3D ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಇದು ಸ್ಟೇಬಲ್ ಆಗಿರುವಂತಹ ಸ್ಟ್ರಕ್ಚರು. ಈ ಸ್ಟ್ರಕ್ಚರ್ ಹೋಗಿ ಅದು
ಅದು ಡಿನೇಚರ್ ಅಂತ ನಾವು ಕರಿತೀವಿ. ಯಾವಾಗ ಈ 3D ಸ್ಟ್ರಕ್ಚರ್ ಬ್ರೇಕ್ ಆಗುತ್ತೋ ಅದನ್ನ ಡಿನೇಚರ್ ಅಂತ ಕರಿತೀವಿ. ಉದಾಹರಣೆಗೆ ನೀವು ಹಸಿ ಮೊಟ್ಟೆ ತಗೋತೀರಾ. ಹಸಿ ಮೊಟ್ಟೆ ಅಲ್ಲಿ 3D ಸ್ಟ್ರಕ್ಚರ್ ಅಲ್ಲಿ ಪ್ರೋಟೀನ್ ಇರುತ್ತೆ. ಅದನ್ನ ನಾವು ಹೀಟ್ ಮಾಡಿದಾಗ ಅದು ಡಿನೇಚರ್ ಆಗಿ ಫ್ಲಾಟ್ ಆಗಿ ಆಮ್ಲೆಟ್ ಆಗುತ್ತೆ. ಅದು ಒಂದು ಕೂಡ ಒಂದು ಉದಾಹರಣೆ. ಇದೇ ರೀತಿ ಪ್ರೋಟೀನ್ಗೆ ಹೆಚ್ಚು ನೀರನ್ನ ತನ್ನಲ್ಲಿ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಕೂಡ ಹೊಂದಿದೆ. ಉದಾಹರಣೆಗೆ ನಾವು ಗೋಧಿ ಹಿಟ್ಟನ್ನ ತಗೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿದಾಗ ಎಷ್ಟು ಬೇಕಾದ್ರೂ ನೀರನ್ನ ಅದು ಹೀರ್ಕೊಳ್ಳುತ್ತೆ, ಅವ್ರು ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ಚಪಾತಿಯ ಒಂದು ಹಿಟ್ಟನ್ನ ಮಾಡಬಹುದಾಗುತ್ತೆ. ಈ ಎಲ್ಲಾ ಗುಣಗಳನ್ನ ನಾವು ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸ್ಕೊಳ್ತೇವೆ. ಫ್ಯಾಟ್ಸ್ ಅಥವಾ ಕೊಬ್ಬಿನ ಅಂಶ, ಇದನ್ನ ಲಿಪಿಡ್ ಅಂತ ಕೂಡ ಕರೀತಾರೆ. ಯಾವುದೇ ಒಂದು ಆಹಾರ ಪದಾರ್ಥದಲ್ಲಿ ಇದು ಒಂದು ಪ್ರಮುಖವಾದಂತಹ ಪೌಷ್ಟಿಕಾಂಶ. ಇದು ಯಾವ್ಯಾವ ಮಾಲಿಕ್ಯೂಲ್ ಇಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಆಹಾರದ ಕೊಬ್ಬಿನ ಅಂಶ, ಇದನ್ನ ಲಿಪಿಡ್ ಅಂತ ಕೂಡ ಹೇಳ್ತಾರೆ. ಯಾವುದೇ ಒಂದು ಲಿಪಿಡ್ ಅಥವಾ ಫ್ಯಾಟ್ನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಥವಾ ರಚನೆ ಹೇಗಿರುತ್ತೆ ಅಂತ ನೋಡೋದಾದ್ರೆ 3 ಕಾರ್ಬನ್ ಆಟಮ್ಗಳು ಸಾಲಾಗಿ ಜೋಡಣೆ ಆಗಿರುತ್ತೆ. ಇದನ್ನ ಗ್ಲಿಸರಾಲ್ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ಇದಕ್ಕೆ ಬ್ರಾಂಚ್ಡ್ ಆಗಿ ಅಟ್ಯಾಚ್ ಆಗಿರುತ್ತೆ ಫ್ಯಾಟಿ ಆಸಿಡ್ಸ್. ಹಾಗಾಗಿ ಯಾವುದೇ ಲಿಪಿಡ್ ಅಥವಾ ಫ್ಯಾಟ್ನ 3 ಕಾರ್ಬನ್ ಆಟಮ್ ಇರೋದ್ರಿಂದ ಟ್ರೈ ಅಸೈಲ್ ಗ್ಲಿಸರೈಡ್ ಅಂತ ಹೇಳ್ತಾರೆ. ಫ್ಯಾಟ್ ಒಂದು ಆಹಾರದಲ್ಲಿ ಇರುವಂತಹ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಏನೇನೆಲ್ಲ ಕಾರ್ಯಗಳನ್ನು ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಷ್ಟೊಂದು ಜನ ಅನ್ಕೋಬಹುದು ನಮಗೆ ಫ್ಯಾಟ್ ತಗೊಂಡಾಗ ಅಥವಾ ಯಾವುದೇ ಎಣ್ಣೆ ಪದಾರ್ಥಗಳನ್ನು ತಗೊಳ್ಳೋದು ಬೇಡ, ನನ್ನ ದೇಹದ ತೂಕ ಜಾಸ್ತಿ ಆಗುತ್ತೆ ಅಂತ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆ್ಯಕ್ಚುಲಿ ಇದು ನಮ್ಮ ದೇಹದಲ್ಲಿ ಎಷ್ಟೋ ಫಂಕ್ಷನ್ಸ್ನ ಮಾಡುತ್ತೆ. ಹಾಗಾಗಿ ಫ್ಯಾಟ್ ಅನ್ನೋದು ನಮ್ಮ ದೇಹಕ್ಕೆ ಬೇಕು. ಹಾಗೆ ನೋಡಿದಾಗ ಇದು ನಮಗೆ ಹೆಚ್ಚಾಗಿ ಎನರ್ಜಿ ಕೊಡುತ್ತೆ ಅಥವಾ ಶಕ್ತಿಯನ್ನು ಕೊಡುತ್ತೆ. ಫ್ಯಾಟ್ ನಮ್ಮ ಬಾಡಿಯಲ್ಲಿ ಇರುವಂತಹ ಜೀವಕೋಶದಲ್ಲೂ ಕೂಡ ಒಂದು ಪ್ರಮುಖ ಭಾಗವಾಗಿದೆ. ಜೀವಕೋಶದಲ್ಲಿ ಸೆಲ್ ಅಥವಾ ಜೀವಕೋಶ ಇದರಲ್ಲಿ ಏನು ಹೇಳ್ತೀವಿ, ಇದರ ಸೆಲ್ ಮೆಂಬ್ರೇನ್ ಅಂತ ಇರುತ್ತೆ. ಇದರ ಮೇಜರ್ ಪಾರ್ಟ್ ಕೂಡ ಫ್ಯಾಟ್ ಆಗಿದೆ. ಹಾಗಾಗಿ ಇದು ಮಿನರಲ್ಸ್ ಲೈಕ್ ಪೊಟ್ಯಾಷಿಯಂ ಆಗಿರಬಹುದು ಅಥವಾ ಸೋಡಿಯಂ, ಇದು ಈ ಸೆಲ್ ಮೆಂಬ್ರೇನ್ ಮೂಲಕ ಪಾಸ್ ಆಗೋದ್ರಿಂದ ಅದರ ಅಬ್ಸಾರ್ಪ್ಷನ್ಗೆ ಕೂಡ ಫ್ಯಾಟ್ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದು ಬೇಕು. ಅದಲ್ಲದೆ ನಮ್ಮ ಬಾಡಿ ಟೆಂಪ್ರೇಚರ್ ಮತ್ತು ಬ್ಲಡ್ ಪ್ರೆಷರ್ನ ಕೂಡ ಸಮತೋಲನವಾಗಿ ಇಡಲಿಕ್ಕೆ ನಮಗೆ ಈ ಕೊಬ್ಬಿನ ಅಂಶ ಬೇಕಾಗ್ತದೆ. ಹಾಗೆ ನೋಡಿದ್ರೆ ಎಷ್ಟೋ ವೈಟಮಿನ್ಸ್ ಲೈಕ್ ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ, ಈ ಎಲ್ಲ ವೈಟಮಿನ್ಗಳು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಹೇಳ್ತೀವಿ. ಇದರ ಒಂದು ಅಬ್ಸಾರ್ಪ್ಷನ್ ನಮ್ಮ ದೇಹಕ್ಕೆ ಇದು ತಲುಪಬೇಕಾದ್ರೂ ಕೂಡ ನಮಗೆ ಕೊಬ್ಬಿನ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಈ ಎಲ್ಲ ಒಂದು ಫಂಕ್ಷನ್ಸ್ನು ಫ್ಯಾಟ್ ಅನ್ನೋದು ನಮ್ಮ ಬಾಡಿಯಲ್ಲಿ ಮಾಡುತ್ತೆ. ಆಹಾರದಲ್ಲಿರುವ ಈ ಕೊಬ್ಬಿನ ಅಂಶ ಅಂತ ನಾವು ಏನು ಹೇಳ್ತೀವಿ ಅಥವಾ ಫ್ಯಾಟ್, ಇದರ ಹಲವಾರು ಗುಣಲಕ್ಷಣಗಳು ಇದೆ. ಈ ಗುಣಲಕ್ಷಣಗಳನ್ನು ನಾವು ಬೇರೆ ಬೇರೆ ಫುಡ್ ಪ್ರಾಡಕ್ಟ್ಸಲ್ಲಿ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ಕೊತೀವಿ. ಒಂದೇನಂತಂದರೆ ಈ ಫ್ಯಾಟ್ ಅಥವಾ ಆಯಿಲ್, ಎಣ್ಣೆಯನ್ನು ನಾವು ಯಾವುದೇ ಫುಡ್ಡಲ್ಲಿ ಬಳಸಿದಾಗ ಅದು ಆ ಒಂದು ಆಹಾರವನ್ನು ನಯಗೊಳಿಸುತ್ತೆ, ಅಂದರೆ ಲೂಬ್ರಿಕೇಟ್ ಮಾಡುತ್ತೆ. ಹಾಗಾಗಿ ಆ ಒಂದು ಪದಾರ್ಥದಿಂದ ಬೇಗ ನೀರಿನ ಅಂಶ ಆವಿಯಾಗಿ ಹೋಗಲ್ಲ. ನೀವೆಲ್ಲ ನೋಡಿರಬಹುದು, ನಿಮ್ಮಮ್ಮ ಯಾವಾಗ ಚಪಾತಿ ಹಿಟ್ಟು ಮಾಡ್ತಾರೆ ಆ ಹಿಟ್ಟಿನ ಮೇಲೆ ಒಂದು ಲೇಯರ್ ಎಣ್ಣೆಯನ್ನು ಸವರ್ತಾರೆ. ಯಾಕೆ ಅಂದರೆ ಆ ಹಿಟ್ಟು ಬೇಗ ಒಣಗದೇ ಇರಲಿ ಅಂತ. ಇನ್ನೊಂದು ಇದೇ ರೀತಿ ಯಾವುದು ಪ್ರಾಪರ್ಟಿ ಅಂತ ನೋಡಿದಾಗ, ಯಾವುದೇ ಒಂದು ಆಯಿಲ್ ಎಣ್ಣೆಯನ್ನು ತಗೊಂಡು ನೀವು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಅದು ಕರಗೋದಿಲ್ಲ ಕಂಪ್ಲೀಟ್ ಆಗಿ. ಇವೆರಡು ಎಣ್ಣೆ ನೀರು ಬೇರೆ ಬೇರೆ ರೀತಿಯ ಸಾಲ್ಯುಬಿಲಿಟಿನ ಹೊಂದಿದೆ. ಯಾವಾಗ ಇವೆರಡೂ ಮಿಕ್ಸ್ ಮಾಡ್ತೀವೋ ಅದು ನಮಗೆ ಒಂದು ಎಮಲ್ಷನ್ನ ಕೊಡುತ್ತೆ. ಇದಕ್ಕೆ ಉದಾಹರಣೆ ಒಂದು ತಗೊಳ್ಬಹುದು ಅನ್ನೋದಾದ್ರೆ ಹಾಲು, ದಿನನಿತ್ಯ ನಾವು ಉಪಯೋಗಿಸುವಂಥ ಹಾಲು ಕೂಡ ಒಂದು ಎಮಲ್ಷನ್ ಫಾರ್ಮ್ ಆಫ್ ದಿಸ್ ಫ್ಯಾಟ್. ಮೂರನೇದು, ಈ ಫ್ಯಾಟ್ ಅನ್ನೋದು ಯಾವುದೇ ಒಂದು ಆಹಾರ ಪದಾರ್ಥದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫ್ಯಾಟ್ ಕ್ರಿಸ್ಟಲ್ಸ್ ಇರುತ್ತೆ. ಫ್ಯಾಟ್ ಕ್ರಿಸ್ಟಲ್ಸ್ ಯಾವ್ಯಾವ ರೀತಿಯಂಥದ್ದಿದೆಯೋ ಅದ್ರ ಪ್ರಕಾರ ಅದರ ಒಂದು ಕರಗುವ ಬಿಂದು ಅಥವಾ ಕರಗುವ ತಾಪಮಾನ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಚಾಕ್ಲೇಟ್ಗಳಲ್ಲಿ
ಚಾಕ್ಲೇಟು ನೀವು ಹೊರಗಡೆ ಇಟ್ಟಿದ್ದಾಗ, ಪ್ಯಾಕಲ್ಲಿ ಇದ್ದಾಗ ಅದು ಸಾಲಿಡ್ ಆಗಿರುತ್ತೆ. ಅದೇ ನೀವು ನಿಮ್ಮ ಬಾಯಲ್ಲಿ ಇಟ್ಕೊಂಡಾಗ ನಿಮ್ಮ ದೇಹದ ತಾಪಮಾನಕ್ಕೆ ಅದು ಕರಗುತ್ತೆ. ಯಾಕಂದ್ರೆ ಅದರಲ್ಲಿರುವಂತಹ ಕೋಕೋ ಫ್ಯಾಟ್ ಅದು ಇದರ ಒಂದು ವಿಶಿಷ್ಟವಾದಂತಹ ಗುಣ. ಅದೇ ರೀತಿ ಯಾವುದೇ ಒಂದು ಆಹಾರ ಪದಾರ್ಥವನ್ನ ನೀವು ಎಣ್ಣೆ ಉಪಯೋಗಿಸ್ಕೊಂಡು ಅದರಲ್ಲಿ ಕರ್ದಾಗ ಅಥವಾ ಅದಕ್ಕೆ ತುಂಬಾ ಒಂದು ಬೇರೆ ರೀತಿಯಂತಹ ಪರಿಮಳ ಕೊಡುತ್ತೆ. ಮತ್ತೆ ನಮ್ಗೆಲ್ಲರಿಗೂ ಇದನ್ನ ತಿನ್ಲಿಕ್ಕೆ ತುಂಬಾ ಟೇಸ್ಟಿಯಾಗಿ ಅನ್ಸುತ್ತೆ. ಹಾಗಾಗಿ ನಾವು ಬೋಂಡಾ ಬಜ್ಜಿ ಎಲ್ಲ ಹೆಚ್ಚಾಗಿ ತಿನ್ನಕ್ಕೆ ಇಷ್ಟಪಡ್ತೀವಿ. ಆಹಾರದ ಪೋಷಕಾಂಶಗಳಲ್ಲಿ ಇದುವರೆಗೂ ನಾವು ಮೇಜರ್ ನ್ಯೂಟ್ರಿಯೆಂಟ್ಸ್ ಅಥವಾ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಅಂತ ಪೋಷಕಾಂಶಗಳ ಬಗ್ಗೆ ನಾವು ನೋಡಿದ್ವಿ. ಅದೇ ರೀತಿ ಕೆಲವೊಂದು ಪೋಷಕಾಂಶಗಳು ಬಹಳ ಸಣ್ಣ ಪ್ರಮಾಣದಲ್ಲಿರುತ್ತೆ. ಅದನ್ನ ಇವಾಗ ಯಾವುದು ಅಂತ ತಿಳ್ಕೊಳ್ಳೋಣ. ಯಾವುದು ಅಂತ ಹೇಳಿದ್ರೆ ಖನಿಜಗಳು ಮತ್ತೆ ವಿಟಮಿನ್ಗಳು. ಇದು ಯಾವುದೇ ಒಂದು ಆಹಾರ ಪದಾರ್ಥ ತಗೊಂಡಾಗ ಅದರ ಲಭ್ಯತೆ ಇರೋದು ಬಹಳ ಕಡಿಮೆ ಪ್ರಮಾಣದಲ್ಲಿ. ಆದರೆ ಅದು ಕಡಿಮೆ ಪ್ರಮಾಣದಲ್ಲಿ ಲಭ್ಯ ಇದೆ ಅಂತ ಹೇಳಿದ್ರು ಕೂಡ ಅದು ನಮ್ಮ ದೇಹದಲ್ಲಿ ಮಾಡುವಂತಹ ಒಂದು ಪ್ರಮುಖ ಹಾಗೂ ವಿಶಿಷ್ಟವಾದಂತಹ ಫಂಕ್ಷನ್ಸ್ನ ಕೂಡ ಮಾಡುತ್ತೆ. ಹಾಗಾಗಿ ಇದು ಕೂಡ ನಮ್ಮ ಮೇಜರ್ ನ್ಯೂಟ್ರಿಯೆಂಟ್ಸ್ ಎಷ್ಟು ಪ್ರಮುಖವೋ ಅದೇ ರೀತಿ ಕಡಿಮೆ ಪ್ರಮಾಣದಲ್ಲಿದ್ರೂ ಕೂಡ ನಮ್ಮ ಬಾಡಿಯಲ್ಲಿ ಮಾಡುವಂಥ ಫಂಕ್ಷನ್ಸ್ನ ವಿಧದಿಂದ ಇದು ಕೂಡ ಅಷ್ಟೇ ಅವಶ್ಯಕವಾಗಿರುತ್ತೆ. ಈ ಎಲ್ಲ ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡಾದ್ಮೇಲೆ ಒಂದು ಸಣ್ಣ ಚಟುವಟಿಕೆ ಮಾಡೋಣವಾ? ನಿಮ್ಮ ಮನೆಗಳಿಗೆ ಹೋದ್ಮೇಲೆ ಒಂದು ಮೊದಲನೇ ಚಟುವಟಿಕೆ ಏನು ಅಂತಂದ್ರೆ, ನಮ್ಮ ದೇಹಕ್ಕೆ ಬೇಕಾಗುವಂತಹ ಹಲವಾರು ಖನಿಜಗಳು ಯಾವ್ಯಾವುದು, ಇದನ್ನ ಒದಗಿಸುವಂತಹ ಆಹಾರಗಳು ಯಾವ್ಯಾವುದು, ಇದೆಲ್ಲ ಏನು ಫಂಕ್ಷನ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಮತ್ತೊಂದು ಆಕ್ಟಿವಿಟಿ ಏನು ಅಂತಂದ್ರೆ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ವಿಟಮಿನ್ಗಳು ಯಾವ್ಯಾವುದು, ಯಾವ ಆಹಾರ ಪದಾರ್ಥ ಈ ಎಲ್ಲ ವಿಟಮಿನ್ಗಳನ್ನ ಕೊಡುತ್ತೆ, ಇದು ಇಲ್ಲದೆ ಇದ್ದಾಗ, ಸಿಗದೆ ಇದ್ದಾಗ ನಮ್ಮ ಬಾಡಿಯಲ್ಲಿ ಯಾವ ರೀತಿಯಾದಂತಹ ಒಂದು ಗುಣಲಕ್ಷಣಗಳು ಕಂಡು ಬರುತ್ತೆ, ಇದರ ಕೊರತೆ ಆದಾಗ ಯಾವ ರೀತಿಯ ಗುಣಲಕ್ಷಣಗಳು ಕಂಡು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ನಾವು ಇದುವರೆಗೂ ಆಹಾರದ ಉತ್ಪಾದನೆ, ಆಹಾರ ಸಂಸ್ಕರಣೆ, ಅದರ ಸಂರಕ್ಷಣೆ, ಮತ್ತೆ ಅದರ ಯಾವ್ಯಾವ ರೀತಿಯ ಪೋಷಕಾಂಶಗಳಿದೆ, ಅದರ ಗುಣಲಕ್ಷಣಗಳೇನು, ಅದು ನಮ್ಮ ಬಾಡಿಗೆ ಏನಕ್ಕಾಗಿ ಬೇಕು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇದೆಲ್ಲ ತಿಳ್ಕೊಂಡಾದ್ಮೇಲೆ ನಿಮ್ಮೆಲ್ಲರಿಗೂ ಇದು ಹೆಚ್ಚಿನ ಆಸಕ್ತಿ ಉಂಟು ಮಾಡಿದೆ ಅಂತ ನಾನು ಅನ್ಕೋತೀನಿ. ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡಾದ್ಮೇಲೆ ನಿಮಗೆ ಕೃಷಿ ವಿಜ್ಞಾನ, ಆಹಾರ ವಿಜ್ಞಾನ, ಅದರ ಸಂಶೋಧನೆ ಇಂತಹ ಬಹಳಷ್ಟು ವಿಜ್ಞಾನದ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿದ್ದು, ಇದನ್ನ ನಿಮ್ಮ ಶಿಕ್ಷಣದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದೇನಾದರೂ ನಿಮ್ಮ ಕ್ವೆಶ್ಚನ್ ಇದ್ರೆ ನಾನು ಕೆಲವೊಂದು ಇವಾಗ ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. 10th ಆದಮೇಲೆ, ನಿಮ್ಮ 10ನೇ ತರಗತಿ ಮುಗ್ದಾದ್ಮೇಲೆ 12th ಅಥವಾ PUC ಲೆವೆಲಲ್ಲಿ ನೀವು ವಿಜ್ಞಾನದ ವಿಷಯಗಳು ಅಂದರೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ಒಂದು ವಿಷಯಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ 2nd PUC ಮುಗಿದ ನಂತರ ಅಥವಾ 12ನೇ ತರಗತಿ ಮುಗ್ದಾದ್ಮೇಲೆ CET ಹಾಗೂ ಇನ್ನೂ ಹಲವಾರು ಪ್ರವೇಶ ಪರೀಕ್ಷೆಗಳು ನಿಮಗೆ ಅವೈಲಬಲ್ ಇದೆ. ಈ ಪ್ರವೇಶ ಪರೀಕ್ಷೆಗಳಲ್ಲಿ ನೀವು ಅದನ್ನ ಪಾಲ್ಗೊಂಡು ಅದ್ರ ಮೂಲಕ ಹೆಚ್ಚು ವಿಶ್ವವಿದ್ಯಾನಿಲಯಗಳಲ್ಲಿ ವಿಜ್ಞಾನದ ವಿಷಯಗಳಿಗೆ ಬ್ಯಾಚುಲರ್ಸ್ ಡಿಗ್ರಿ ಅಥವಾ ಪದವಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಅಥವಾ PhD ಕೂಡ ಅವಕಾಶಗಳು ಇದೆ. ಇದೆಲ್ಲಾನು ನೀವು ಸಂಪೂರ್ಣ ಮಾಡಾದ್ಮೇಲೆ ನೀವು ಫುಡ್ ಟೆಕ್ನಾಲಜಿಸ್ಟ್ ಅಥವಾ ಅಗ್ರಿ ಸೈಂಟಿಸ್ಟ್ ಆಗಿ ಹೊರ ಬರ್ತೀರಾ. ಇದೆಲ್ಲ ಆದ್ಮೇಲೆ ಯಾವ ರೀತಿಯ ಉದ್ಯೋಗಾವಕಾಶಗಳಿದೆ, ಎಲ್ಲೆಲ್ಲಿ ಈ ರೀತಿಯ ಫುಡ್ ಸೈಂಟಿಸ್ಟ್ ಅಥವಾ ಫುಡ್ ರಿಸರ್ಚರ್ಸ್ ಯಾವ ರೀತಿಯಾದಂತಹ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರೆ, ಹುದ್ದೆಗಳಲ್ಲಿ ಇದ್ದಾರೆ, ಯಾವ್ಯಾವ ರೀತಿಯಾದಂಥ ಉದ್ಯಮಗಳಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಫುಡ್ ಸೈಂಟಿಸ್ಟ್ ಅಥವಾ ಫುಡ್ ಟೆಕ್ನಾಲಜಿಸ್ಟ್ ಬಹಳಷ್ಟು ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅದರಲ್ಲಿ ಮೊದಲನೇದಾಗಿ ಉತ್ಪಾದನೆಯ ಕ್ಷೇತ್ರ ಅಂದರೆ ಪ್ರೊಡಕ್ಷನ್ ಆಫೀಸರ್ಸ್ಗಳಾಗಿ ಪ್ರೊಡಕ್ಷನ್ನ ಮೇಂಟೈನ್ ಮಾಡೋದು ಅವರ ಒಂದು ಜವಾಬ್ದಾರಿಯಾಗಿರುತ್ತೆ. ಅದೇ ರೀತಿ ಕ್ವಾಲಿಟಿ ಕಂಟ್ರೋಲ್ ಅಥವಾ ಗುಣಮಟ್ಟವನ್ನು, ಒಂದು ಆಹಾರ ಪದಾರ್ಥದ ಗುಣಮಟ್ಟವನ್ನು ಮೇಂಟೈನ್ ಮಾಡುವಂಥದ್ದು ಕ್ವಾಲಿಟಿ ಕಂಟ್ರೋಲ್ ಅಥವಾ ಕ್ವಾಲಿಟಿ ಅಶ್ಯೂರೆನ್ಸ್, ಇಂತಹ ಒಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಫುಡ್ ಟೆಕ್ನಾಲಜಿಸ್ಟ್ಗಳು ಅವರ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ.
ಅಷ್ಟೇ ಅಲ್ಲದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಎಲ್ಲಿ ಹೊಸ ಹೊಸ ಫುಡ್ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡಬಹುದು ಅಥವಾ ಅದರ ಬಗ್ಗೆ ಒಂದು ಕಾನ್ಸೆಪ್ಟ್ಸ್ನ ಡೆವಲಪ್ ಮಾಡಬಹುದು. ಇದನ್ನ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಕೂಡ ಅಂತಾರೆ. ಅಂತಹ ಒಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಹಲವಾರು ಹುದ್ದೆಗಳಿಗೆ ಫುಡ್ ಟೆಕ್ನಾಲಜಿಸ್ಟ್ನ ತಗೊಳ್ತಾರೆ. ಅದೇ ರೀತಿ ಹಲವಾರು ಫುಡ್ ಟೆಕ್ನಾಲಜಿಸ್ಟ್ಗಳು ಆಹಾರ ಪದಾರ್ಥ ಉತ್ಪಾದನೆ ಆದಮೇಲೆ ಅದನ್ನು ಹೇಗೆ ಮಾರುಕಟ್ಟೆಗೆ ತರೋದು, ಅದನ್ನು ಹೇಗೆ ಸೇಲ್ಸ್ ಮಾಡೋದು, ಯಾವ ರೀತಿ ಮಾರುಕಟ್ಟೆಯಲ್ಲಿ ಅದನ್ನು ವಿತರಣೆ ಮಾಡೋದು, ಇದ್ರ ಬಗ್ಗೆನೂ ಕೂಡ ಇಂತಹ ಒಂದು ವಿಭಾಗದಲ್ಲೂ ಕೂಡ ಅವರು ಕೆಲಸ ಮಾಡ್ತಾರೆ. ಅದಲ್ಲದೆ ರೆಗ್ಯುಲೇಟರಿ, ಆಹಾರ ಪದಾರ್ಥಗಳಿಗೆ ತನ್ನದೇ ಆದಂತಹ ಒಂದು ರೆಗ್ಯುಲೇಟರಿ ವಿಂಗ್ ಅಂತ ಇರುತ್ತೆ. ಅದರಲ್ಲಿ ನಿಯಮಗಳು, ಅಧಿನಿಯಮಗಳು, ಇದನ್ನ ಪಾಲನೆ ಮಾಡಬೇಕು ಯಾವುದೇ ಒಂದು ಆಹಾರ ಸಂಸ್ಕರಣಾ ಘಟಕದಲ್ಲಿ. ಅಂತಹ ಒಂದು ವಿಭಾಗದಲ್ಲಿ ಕೂಡ ಫುಡ್ ಟೆಕ್ನಾಲಜಿಸ್ಟ್ಗಳು ತಮ್ಮ ಹುದ್ದೆಗಳನ್ನು ಅಲಂಕರಿಸ್ಕೊಂಡಿದ್ದಾರೆ. ಈ ರೀತಿ ವಿಜ್ಞಾನ ವಿಷಯ ತಗೊಂಡ್ರೆ ನಮಗೆ ಡಾಕ್ಟರ್ ಅಥವಾ ಇಂಜಿನಿಯರ್ ಬಿಟ್ಟರೆ ಬೇರೆ ಯಾವುದೂ ಅವಕಾಶಗಳೇ ಇಲ್ಲ ಅಂತ ತಿಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬಹಳಷ್ಟು ಉದ್ಯೋಗಾವಕಾಶಗಳು ನಿಮಗೆ ಲಭ್ಯ ಇದೆ ಕೃಷಿ ಹಾಗೂ ಆಹಾರ ವಿಜ್ಞಾನಗಳನ್ನು ನಿಮ್ಮ ಒಂದು ಪ್ರಮುಖ ವಿಷಯಗಳನ್ನಾಗಿ ತಗೊಂಡ್ರೆ. ಇದೇ ರೀತಿ ಹಲವಾರು ಫುಡ್ ಟೆಕ್ನಾಲಜಿಸ್ಟ್ಗಳು ಹಲವಾರು ಆಸ್ಪತ್ರೆಗಳಲ್ಲಿ ರೋಗಿಗಳು ಯಾರು ಚಿಕಿತ್ಸೆಯನ್ನು ಒಳಗೊಳ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯಾದಂತಹ ಪೋಷಕಾಂಶ ಬೇಕು, ಅವರ ಒಂದು ಆಹಾರದ ಪದ್ಧತಿ ಹೇಗಿರಬೇಕು ಅನ್ನೋದು ಕೂಡ ಸೂಚಿಸ್ತಾರೆ. ಅವ್ರನ್ನ ಡಯಟಿಷಿಯನ್ಸ್ ಅಥವಾ ನ್ಯೂಟ್ರಿಷನಿಸ್ಟ್ ಅಂತ ಕೂಡ ಹೇಳ್ತೀವಿ. ಈ ರೀತಿ ಹತ್ತಾರು ಅವಕಾಶಗಳು ಇದೆ. ಹಾಗಾಗಿ ವಿಜ್ಞಾನದ ವಿಷಯ ತಗೊಂಡ್ವಿ ಅಂತ ಹೇಳಿದ ಮಾತ್ರಕ್ಕೆ ಕೆಲವಷ್ಟೇ ಆಪರ್ಚುನಿಟಿ ಇದೆ, ಇದು ಸೀಮಿತ ಅಂತ ಅನ್ಕೊಳ್ಳೋ ಅಂಥ ಯಾವುದೇ ಅವಶ್ಯಕತೆ ಇಲ್ಲ. ಹೀಗೆ ನೀವೆಲ್ಲರೂ ಕೂಡ ನಿಮ್ಮ ಉನ್ನತ ಶಿಕ್ಷಣದಲ್ಲಿ ವಿಜ್ಞಾನದ ವಿಷಯಗಳನ್ನು ತಗೊಂಡು ಆಹಾರದ ಒಂದು ಭದ್ರತೆ ಹಾಗೂ ಹೇಗೆ ಆಹಾರವನ್ನು ಆರೋಗ್ಯಕರವಾಗಿ ಮಾಡಬಹುದು ಹಾಗೂ ಹೆಚ್ಚು ಹೆಚ್ಚು ಆರೋಗ್ಯವಾಗಿರುವಂತಹ ಆಹಾರಗಳನ್ನು ಹೆಚ್ಚು ಜನರಿಗೆ ಹೇಗೆ ತಲುಪಿಸೋದು, ಅದರಲ್ಲಿ ನಿಮ್ಮ ಕೊಡುಗೆ ಕೂಡ ನೀಡಬಹುದು.